ನೀನು ಕೂಡ ಕೂತ್ಕೋ ದಿವ್ಯಾ. ಎಸ್, ನನಗ್ ಕೂಡ ಹಸ್ವಾಗ್ತಿದೆ. ವಾವ್, ಶಭಾಷ್ ದಿವ್ಯಾ, ಅಡಿಗೆ ಅದ್ಭುತವಾಗಿದೆ. ಆಹಾಹಾಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ತಿನ್ಬೇಕು ಅನ್ಕೊಂಡ್ರೆ ಈಗ್ಲೇ ಬಂದ್ಬಿಡಿ, ಇಲ್ಲ ಅಂದ್ರೆ ಏನೂ ಉಳಿಯಲ್ಲ. ಬೇಕಾಗಿಲ್ಲ. ಒಳ್ಳೆ ಡಿನ್ನರ್ನ ಮಿಸ್ ಮಾಡ್ಕೋಬೇಡಿ ಸರ್. ನೀನು ಹೊಟ್ಟೆ ತುಂಬೋ ತರ ತಿನ್ನು ಕೇಶವ. ನಾಳೆ ಬ್ರೇಕ್ಫಾಸ್ಟ್ ಕೂಡ ಈಗ್ಲೇ ತಿನ್ಬಿಡು. ಈ ಡಿಶ್ನ ಮಿಸ್ ಮಾಡ್ಕೊಳ್ಳೋದು ಅವ್ರ ಬ್ಯಾಡ್ ಲಕ್. ಇಂಥ ಅಡ್ಗೆನ ಯಾವ ಸ್ಟಾರ್ ಹೋಟೆಲ್ ಅಲ್ಲೂ ತಿಂದಿರಲ್ಲ. ಶಶಿ ಕೂಡ ಹೊಗಳ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಅಷ್ಟು ಟೇಸ್ಟಿ ಆಗಿದ್ಯಾ? ನಾನ್ ಕುಕ್ ಮಾಡಿದಾಗ ಯಾವತ್ತೂ ಇಂಥ ಸ್ಮೆಲ್ ಬಂದಿರಲಿಲ್ಲ. ಅನವಶ್ಯಕವಾಗಿ ಮಿಸ್ ಮಾಡ್ಕೋತಾ ಇದ್ದೀನ? ಹೋಗಿ ತಿಂದ್ರೆ? ನೋ, ಬೇಡ. ಕೇಶವ, ಸೌಂಡ್ ಮಾಡದೆ ತಿನ್ನಕ್ಕಾಗಲ್ವಾ? ಸಾರಿ ಸರ್, ಟೇಸ್ಟ್ ತುಂಬಾ ಟೆಂಪ್ಟಿಂಗ್ ಆಗಿದೆ, ಅದಕ್ಕೆ ನಾರ್ಮಲ್ ಆಗಿ ತಿನ್ನೋದಕ್ಕಾಗ್ತಿಲ್ಲ ಸರ್. ಆ ಸೌಂಡ್ ವರ್ಸ್ಟ್ ಆಗಿದೆ, ಕೇಳಕ್ ಆಗ್ತಾ ಇಲ್ಲ, ಇರಿಟೇಟ್ ಆಗ್ತಾ ಇದೆ. ಕಷ್ಟ ಕೊಡ್ತಿರೋದು ಸೌಂಡಾ ಇಲ್ಲ ಹಸ್ವಾ? ಈಗೋ ಬಿಟ್ಟು ಬಂದು ತಿನ್ಬೋದು ಅಲ್ವಾ? ನಾನ್ ತಿನ್ನಲ್ಲ ಅಂತ ಹೇಳ್ದೆ ಅಲ್ವಾ? ತಿನ್ಲಿಲ್ಲ ಅಂದ್ರೆ ಎಲ್ಲ ಖಾಲಿ ಆಗೋ ತರ ಇದೆ. ನಿಜವಾಗ್ಲೂ ಎಲ್ಲ ಖಾಲಿ ಮಾಡ್ಬಿಡ್ತಾರ? ನನ್ಗೇನು ಉಳಿಸಲ್ವಾ? ಇಲ್ಲ ಇಲ್ಲ, ಅಲ್ಪ ಸ್ವಲ್ಪ ಉಳಿಸ್ತಾರೆ ಬಿಡು. ಅಮ್ಮವ್ರೆ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕಿ ಆ ಸಾಂಬಾರ್ ಕೊಡಿ. ಹಾ, ಸ್ವಲ್ಪ ಅನ್ನ ಹಾಕೋ ಕೇಶವ. ಹಾಕಿ. ಎಷ್ಟು ತಿಂತೀಯೋ? ಅವ್ರು ಉಳಿಸಿದ್ರು, ಇವನು ಉಳಿಸೋ ತರ ಕಾಣಿಸ್ತಾ ಇಲ್ವಲ್ಲ. ಛೇ, ಎಲ್ಲ ನಿನ್ ಕಣ್ ಮುಂದೆ ಬರುತ್ತೆ. ಅಂದ್ರೆ ನನ್ ಜೀವನದಲ್ಲಿ ನೀನಿದ್ಯಾ? ಇದೀನಿ. ದಿವ್ಯ ತಂಟೆಗ್ ಬಂದ್ರೆ ನಿನಗ್ ಭವಿಷ್ಯನೇ ಇಲ್ದಿರಂಗ್ ಮಾಡ್ತೀನಿ. ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಮುಖ ತೋರಿಸ್ತೇನೆ ತಿರುಗ್ತಿದೀಯಾ? ನೀನೇನು ನನ್ನ ಫಿನಿಶ್ ಮಾಡೋದು? ಒಂದ್ಸಾರಿ ಬಂದು ನನಗ್ ಕಾಣಿಸ್ಕೋ. ಅಷ್ಟು ಬೇಗ ಸಾಯೋ ಆಸೆನ? ಒಂದು ಸಿನಿಮಾ ಡೈಲಾಗ್ ಇದೆ, ಗನ್ನನ್ನ ನೋಡ್ಬೇಕು ಅನ್ಕೊಂಡ್ರೆ ತಪ್ಪಲ್ಲ, ಆದ್ರೆ ಬುಲೆಟ್ ನ ನೋಡ್ಬೇಕು ಅನ್ಕೊಂಡ್ರೆ ಸತ್ ಹೋಗ್ತೀಯಾ. ನಾನು ಸಾಯಿಸೋಳೆ ಹೊರತು ಸಾಯೋ ಅಂತವಳಲ್ಲ. ನೀನು ಎಲ್ಲೇ ಇದ್ರೂ ಕಂಡಿಡ್ದು ಸಾಯಿಸ್ತೀನಿ. ಐ ಆಮ್ ವೇಟಿಂಗ್. ಇಷ್ಟು ಧೈರ್ಯವಾಗಿ ನನಗೆ ವಾರ್ನಿಂಗ್ ಕೊಡ್ತಿದ್ದಾನೆ ಅಂದ್ರೆ ಇವನು ಖಂಡಿತವಾಗ್ಲೂ ಅಭಿನೇ ಆಗಿರ್ತಾನೆ. ತಕ್ಷಣ ಕಂಡಿಡಿ ಅನಂತ. ಓಕೆ ಮೇಡಮ್. ಆಹಾ, ಅಮ್ಮವ್ರ ಅಡುಗೆ ಅಂತೂ ಅಮೋಘ, ಅದ್ಭುತ, ಅಮೃತ, ಅಪರೂಪವಾಗಿದೆ. ಆಹಾ, ಎಂಥ ರುಚಿ! ಹಾಗೆ ಮೈ ಮರೆಸಿ ಇನ್ನೂ ಬೇಕು ಅನ್ಸುತ್ತೆ. ನಿಲ್ಲಿಸ್ತೀಯಾ ಕೇಶವ? ತಿಂದೆ ಅಲ್ವಾ? ಹೊಟ್ಟೆ ತುಂಬಾ ತಿಂದೆ ಸರ್. ಹೊಟ್ಟೆ ಒಡೆಯೋ ತರ ತಿಂದೆ ಸರ್. ಅದು ಗೊತ್ತಾಗ್ತಾನೆ ಇದೆ. ಏನೋ ನಿನ್ ಫ್ರೆಂಡ್ ಆಗಿದ್ ಮಾತ್ರಕ್ಕೆ ಇಷ್ಟೊಂದು ಹೊಗಳ್ಬೇಕಾ? ಆ ಅಡ್ಗೆನ ನೀವು ತಿಂದಿದ್ರೆ ಗೊತ್ತಾಗ್ತಿತ್ತು ಸರ್. ಸತ್ರು ತಿನ್ನಲ್ಲ. ಯಾಕೆ ಸರ್ ಹಠ ಮಾಡ್ತೀರಾ? ಹಸ್ವಲ್ಲೇ ಬೇಕಾದ್ರೂ ಮಲ್ಕೋತೀನಿ. ಅವಳನ್ನ ಮನೆಯಿಂದ ಹೇಗ್ ಹೊರಗೆ ಹಾಕ್ಬೇಕು ಯೋಚನೆ ಮಾಡ್ತೀನಿ. ಅದು ಕಷ್ಟ ಸರ್. ಏನು? ನಿಮ್ ಇಷ್ಟ ಸರ್. ಏನು
ಏನೋ ಟೇಬಲ್ ಜರುಗಿಸಿದ ಸೌಂಡ್ ಬರ್ತಾ ಇದೆ. ಅದು ಟೇಬಲ್ ಜರುಗಿಸಿದ ಸೌಂಡ್ ಅಲ್ಲ ಸರ್, ನನ್ನ ತೇಗಿನ ಸೌಂಡು. ಅಷ್ಟೊಂದ್ ಜಾಸ್ತಿ ತಿಂದ್ಯಾ? ಹೇಳ್ದೆ ಅಲ್ವಾ ಸರ್, ಹೊಟ್ಟೆ ಒಡೆಯೋ ತರ ತಿಂದೆ ಅಂತ. ಇನ್ನಿವತ್ ನಮ್ಮ ಮನೆಗೆ ಹೋಗಲ್ಲ ಸರ್, ಇಲ್ಲೇ ಮಲ್ಕೋತೀನಿ ವಿತ್ ಯುವರ್ ಪರ್ಮಿಷನ್. ಹೋಗ್ ಮಲ್ಕೋ. ಥ್ಯಾಂಕ್ ಯು ಸರ್. ಆಹಾ ಎಂತ ರುಚಿ, ಹಾಗೆ ಮೈ ಮರೆಸಿ. ವಾವ್, ನನ್ನ ಅಡ್ಗೆ ಇಷ್ಟು ಫೇಮಸ್ ಆಗತ್ತೆ ಅಂತ, ಇಷ್ಟು ಜನ ಫ್ಯಾನ್ಸ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಟೇಸ್ಟ್ ಮಾಡ್ದಿರೋರು ದುರಾದೃಷ್ಟವಂತರು. ಅಷ್ಟಿಲ್ಲ. ಎಷ್ಟಿದ್ಯೋ ತಿಂದಿದ್ರೆ ಗೊತ್ತಾಗ್ತಿತ್ತು. ನಿನ್ನ ಅಡ್ಗೆನ ನಾನ್ ತಿನ್ನೋದಾ? ನೆವರ್. ಅಂದ್ರೆ ಹಸ್ವಲ್ಲೇ ಮಲ್ಕೋತೀರಾ? ಅದು ನಿನಗ್ ಬೇಕಾಗಿಲ್ಲ. ಸರಿ, ನಿಮ್ಮಿಷ್ಟ. ಹೌದು, ನೀನ್ ಅಮೆರಿಕಾದಿಂದ ಬಂದಿದ್ಯಾ ಅಲ್ವಾ? ಅಡ್ಗೆ ಹೇಗ್ ಕಲ್ತ್ಕೊಂಡೆ? ಚಿಕನ್ ನಲ್ಲಿ ನಮ್ಮಮ್ಮ ಕಲ್ಸಿದ್ರು. ಅಂದ್ಹಾಗೆ ನಿಮಗ್ ಯಾರು ಕಲ್ಸಿದ್ರು? ನನ್ ಬಗ್ಗೆ ನಿನಗ್ಯಾಕೆ? ನನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಊಟ ಮಾಡ್ದೆ ಅಲ್ವಾ? ಇನ್ ದಯಮಾಡ್ಸು. ನಿನ್ಗೇನಾದ್ರೂ ಮೆಮೊರಿ ಲಾಸಾ? 2 days ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದೆ ಅಲ್ವಾ? ಶಶಿನ ನಾನ್ ನೋಡ್ಕೋತೀನಿ, ನೀನ್ ಹೋಗು. ಶಶಿಗೋಸ್ಕರ ಮಾತ್ರ ನಾನಿಲ್ಲಿಲ್ಲ. ನನ್ ವೇಕೇಶನ್ ನ ಇಲ್ಲೇ ಸ್ಪೆಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಇಲ್ಲೇನಿದೆ ಉಳ್ಕೊಳ್ಳೋದಿಕ್ಕೆ? ಹಾಯಾಗಿದೆ, ಇರ್ತೀನಿ. ಹಾಗಾದ್ರೆ ಹೋಗಲ್ಲ ಅಂತ ಆಯ್ತು. ಹೋಗಲ್ಲ. ಒಬ್ಬ ಮದ್ವೆ ಆಗದಿರೋ ಹುಡುಗಿ, ಒಬ್ಬ ಮದ್ವೆ ಆಗದಿರೋ ಹುಡುಗ ಒಂದೇ ಮನೇಲಿದ್ರೆ ಸೊಸೈಟಿ ಏನ್ ಅನ್ಕೊಳುತ್ತೆ? ಯಾರೇನ್ ಅನ್ಕೊಂಡ್ರು ಐ ಡೋಂಟ್ ಕೇರ್.